ಭಾಳ ದಿವಸದ ಹಿಂದೇನಿಲ್ಲ, ಇತ್ತೀಚೆಗೆ ಯತ್ನಾಳವರು ಮೊಹಮ್ಮದ್ ಪೈಗಂಬರ್ ಬಗ್ಗೆ ಹುಬ್ಳಿಯಲ್ಲಿ ಏನೋ ಮಾತನಾಡಿದರು. ಆ ಹಿನ್ನೆಲೆಯಲ್ಲಿ ಭಾಳಷ್ಟು ಜನ ಅದನ್ನು ನಿಂದನೆ ಮಾಡಿದರು, ಖಂಡನೆ ಮಾಡಿದರು. ಆ ಸಂದರ್ಭ ಮುಗಿದೋಗಿತ್ತು. ಆದರೆ ಅನೇಕ ದಿವಸದಿಂದ ಬಿಜಾಪುರದಲ್ಲಿ ಮುಸ್ಲಿಂ ಬಾಂಧವರು ಬಹುತೇಕ ಎಲ್ಲ ನಾಯಕರನ್ನು, ಅದು ಕೇವಲ ಕಾಂಗ್ರೆಸ್ಸು BJP ದಳ ಅಲ್ಲ, ಯತ್ನಾಳವರು ಮಾತನಾಡಿರ್ತಕ್ಕಂಥದ್ದು ಇಲ್ಲಿವರೆಗೆ ನಾವು ಬಹಳಷ್ಟು ಸಹಿಸಿದ್ದೀವಿ. ಅವರು ಮುಸ್ಲಿಂ ಜನಾಂಗದ ಬಗ್ಗೆ ಮಾತನಾಡಿದರು, ಬುರ್ಕಾ ಬಗ್ಗೆ ಮಾತನಾಡಿದರು, ಹಲಾಲ್ ಬಗ್ಗೆ ಮಾತಾಡಿದರು, ಎಲ್ಲ ನಾವು ಸಹಿಸ್ತೀವಿ. ಆದರೆ ಇವತ್ತು ನಮ್ಮ ಪರಮೋಚ್ಚದ ಧರ್ಮಗುರುಗಳಾಗಿರ್ತಕ್ಕಂಥ ಮೊಹಮ್ಮದ್ ಪೈಗಂಬರ್ ಬಗ್ಗೆ ಅವ್ರು ಮಾತನಾಡಿದ್ದು ನಾವು ಖಂಡಿಸ್ತಾ ಇದ್ದೀವಿ. ದಯಮಾಡಿ ನೀವೆಲ್ಲ ಹಿಂದೂಗಳಿರ್ಬೋದು, ಬೇರೆ ಜಾತಿಯವರು ಇರ್ಬೋದು, ಅದನ್ನು ನಾವು ಬಿಜಾಪುರದಲ್ಲಿ ಎಲ್ಲ ಜಿಲ್ಲೆ ಮುಸ್ಲಿಮರು ಅದು ಖಂಡನೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರ್ತಾರೆ, ಬಿಜಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಮತ್ತು ನೀವೆಲ್ಲ ಶಾಸಕರು, ಗೆದ್ದವರು ಸೋತವರು ಎಲ್ಲರೂ ಬರಬೇಕು ಅಂಥೇಳಿ ವಿನಂತಿ ಮಾಡಿಕೊಂಡಾಗ ನಾನು ಹೋಗಿದ್ದೇನೆ. ಹೋಗಿ ಅವ್ರು ಮಾತನಾಡಿರ್ತಕ್ಕಂಥ ಘಟನೆಯನ್ನು ಖಂಡನೆ ಮಾಡಿರ್ತಕ್ಕಂಥ ವಿಚಾರ ಬಿಟ್ಟರೆ ಬೇರೆ ಯಾವುದೇ ವಿಷಯ ನಾನು ಪ್ರಸ್ತಾಪ ಮಾಡಿಲ್ಲ. ಆದರೆ ಒಂದು ವಿಚಾರ ನಾನು ಅವರಲ್ಲಿ ಬಿಜಾಪುರದ ಕಾಂಗ್ರೆಸ್ಸಿನ ಅಭ್ಯರ್ಥಿಯಲ್ಲಿ ವಿನಂತಿ ಮಾಡಿಕೊಂಡಿದ್ದೆ. ನೀವು ನಿಂತು ಗೆಲುವನ್ನು ಸಾಧಿಸ್ರಿ, ಆಗದೆ ಇದ್ರೆ ನನ್ನನ್ನು ಬೇಕಾದ್ರೆ ಕರೆದ್ರೆ ನಾನು ಬಂದು ನಿಂತು ನಿಮ್ಮನ್ನು ಸಹಾಯ ಮಾಡ್ತೀನಿ ಅಂತಕ್ಕಂಥ ಮಾತು ಅಷ್ಟು ಮಾತ್ರ ಮಾತಾಡಿದ್ದೆ. ಅದು ಅವ್ರು ಸಹಕಾರ ಕೊಟ್ಟರೆ ಮುಸ್ಲಿಂ ಬಾಂಧವರು, ಅಷ್ಟು ಬಿಟ್ಟರೆ ನಾನೇನೂ ಮಾತನಾಡಿಲ್ಲ. ಆದರೆ ಅದು ಮುಗಿದು ದಿನಾಂಕ 30ರಂದು ಬಸವ ಜಯಂತಿಯಲ್ಲಿ ಬಿಜಾಪುರದಲ್ಲಿ ಯತ್ನಾಳವರು ಏನೇನು ಮಾತನಾಡಿದ್ರು ಆ ವಿಡಿಯೋ ನಿಮ್ಮ ಎದುರಿಗೆ ನಾನು ಪ್ರದರ್ಶನ ಮಾಡಿದ್ದೀನಿ. ಮಾಡಿದಲ್ಲಿ ನನಗೆ ಒಂದು ನೋವೇನಾಗಿದೆಪ್ಪ ಅಂತಂದರೆ, ಇವತ್ತು ವೈಯಕ್ತಿಕ ನನ್ನ ಕುಟುಂಬದ ಬಗ್ಗೆ ಅಥವಾ ನನ್ನ ಬಗ್ಗೆ ಮಾತನಾಡಿದರೆ ನನಗೇನು ಅನ್ನಿಸ್ತಿರ್ಲಿಲ್ಲ. ಒಂದು ಘಟನೆಯನ್ನು ಅವ್ರು ಮೆಲುಕು ಹಾಕಿದ್ದಾರೆ. ಏನಪ್ಪ ಅಂದರೆ, ನಮ್ಮ ಪೂರ್ವಜರು ಮೊದಲು ಬೇರೆ ಅಡ್ಡೆಸರನ್ನು ಇಟ್ಕೊಂಡಿರ್ಬೋದು, ಅದೇನು 14ನೇ ಶತಮಾನದಿಂದ ಬೇರೆ ಬೇರೆ ಊರಿನ ಹೆಸರಿರುತ್ತೆ. ಯಾರು ಮಹೇಶ್ ತೆಂಗಿನಕಾಯಿ ಅಂತಿದೆ, ಲಿಂಬಿಕಾಯಿ ಅಂತಿದೆ, ಇಂಥವೆಲ್ಲ ಹೆಸರು ಯಾರ್ಯಾರೋ ಏನೇನೋ ಅವರು ಆ ಸಂದರ್ಭದಲ್ಲಿ ಯಾವುದು ಔಚಿತ್ಯ ಇರ್ತದೆ ಅದನ್ನು ಇಟ್ಕೊಂಡಿದ್ದಾರೆ. ನಮ್ಮ ತಂದೆಯವರು ಕೂಡ ಪಾಟೀಲ್ರಾಗಿದ್ದು ಘಟನೆ ಎಂದಾಗಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ಹುಟ್ಟಿದಾಗ ಮಾತ್ರ ನಮ್ಮ ತಂದೆಯವರು ಪಾಟೀಲ್ ಅಂತ ಇದ್ದರು, ಹಚ್ಚಡೋದಂತೇನು ಇರಲಿಲ್ಲ. ಮತ್ತು ಬಹುತೇಕ ಏನು ಈಗ ಬಿಜಾಪುರನಾಗ ಇನ್ನೂ ಇಬ್ಬರು ಪಾಟೀಲ್ರದಾರೆ, ಅವರು ಕೂಡ ಮೊದಲು ಪಾಟೀಲ್ರು ಇರಲಿಲ್ಲ, ಅವ್ರಿಗೂ ಬೇರೆಯೇ ಇರಬೇಕು. ಯಾಕಂದರೆ ಅದು ಹೇಳಬ್ರು ಅಂತ ಇರ್ತಾರೆ ನಮ್ಮಲ್ಲಿ, ಅವರಲ್ಲಿ ಇತಿಹಾಸ ಸಿಗ್ತದೆ. 14ನೇ ಶತಮಾನದಿಂದ ನಮ್ಮ ಜನರು ಇತಿಹಾಸ ಇಟ್ಕೊಂಡಿದ್ದಾರೆ ಅವರೆಲ್ಲ. ಅವರಲ್ಲಿ ಯಾರೂ ಕೂಡ ಪಾಟೀಲ್ರಿಲ್ಲ. ಪಾಟೀಲ್ರು ಅಂತಕ್ಕಂಥದ್ದು ಇದೇ 19ನೇ ಶತಮಾನದಲ್ಲಿ ಪ್ರಾರಂಭ ಆಗಿದೆ. ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರಿಗೂ ವೈಯಕ್ತಿಕ ಅಧಿಕಾರ ಇದೆ, ಕಾನೂನುಬದ್ಧವಾಗಿ ಮಾಡ್ಕೊಂಡಿರ್ತಾರೆ. ಅದನ್ನು ನಿಂದನೆ ಮಾಡ್ತಕ್ಕಂಥ ಮಟ್ಟಕ್ಕೂ ಇವ್ರು ಹೋಗಿದ್ದಾರೆ. ಮತ್ತು ಇನ್ನೊಂದು ನನಗೊಂದು ನೋವು ಅನ್ನಿಸ್ತದೆ, ಯತ್ನಾಳವರು ತಂದೆಯವರು ನಮ್ಮ ತಂದೆಯವರು ಭಾಳ ಆತ್ಮೀಯರು, ಇನ್ನೂ ಬಿಸ್ನೆಸ್ ಪಾರ್ಟ್ನರ್ಸ್ ನಾವು. ಆದರೆ ರಾಜಕೀಯವಾಗಿ ಅವರು ನನ್ನನ್ನು ನಿಂದನೆ ಮಾಡಲಿ, ನನಗೇನು ಅಭ್ಯಂತರ ಇಲ್ಲ, ಸವಾಲು ಹಾಕಲಿ, ಅದ್ರ ಬಗ್ಗೆನೂ ಅಭ್ಯಂತರ ಇಲ್ಲ. ಆದರೆ ವೈಯಕ್ತಿಕ ತೇಜೋವಧೆ ಮಾಡ್ತಕ್ಕಂಥ ಭಾಷೆ ಏನಿದೆ ಅದನ್ನು ಇವತ್ತು ನಾನು ಖಂಡಿಸ್ತೀನಿ. ಯಾಕೆಂದರೆ ಮೀಡಿಯಾದವ್ರು ನೀವು ಅವ್ರು ಎಷ್ಟೇ ಅನುಚಿತವಾಗಿ ಮಾತನಾಡಿದರೂ ಕೂಡ ಆ ಶಬ್ದಗಳನ್ನು ಜನಸಾಮಾನ್ಯರು ಸಹಿಸದೇ ಇರತಕ್ಕಂಥ ಮಾತುಗಳನ್ನು ಪದೇ 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 ಆಡ್ತಾ ಇರ್ತಾರೆ. ಅದು ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಸೂಕ್ತ ಅಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಜೊತೆಗೆ ಅವರು ಒಂದು ಸವಾಲು ಹಾಕಿದರು, ನೀವು ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ನನ್ನ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದರೆ ನಾನು ರಾಜಕೀಯ ಬಿಡ್ತೀನಿ, ಇಲ್ಲದೇ ಇದ್ದರೆ ನೀವು ರಾಜಕೀಯ ಬಿಡ್ರಿ ಇಬ್ಬರು ಅಂತ ಹೇಳಿದ್ದಾರೆ.
ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಬಸವನ ಬಾಗೇವಾಡಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ಸ್ಪೀಕರ್ಗೆ ಸಲ್ಲಿಸಿದ್ದೀನಿ. ಬಟ್ಟು ಪಾಟೀಲ್ ಅಂತಕ್ಕಂಥ ಸರ್ನೇಮ್ ಬಗ್ಗೆ ನಾನು ಹುಟ್ಟಿದಾಗೆ ನಮ್ಮ ಅಪ್ಪ ಪಾಟೀಲ್ರಿದ್ದರು. ಮತ್ತಿನ್ನು ಅವ್ರು ಯಾವ ರೀತಿಯಿಂದ ಇದನ್ನು ಈ ಹಚ್ಚಡದ ಅಂತಕ್ಕಂಥ ವಿಷಯ 1999ರಲ್ಲಿ ನಾನು ಇನ್ನೊಬ್ರಿಗೆ ಸೋಲಿಸಿದ್ದೆ. ಅವ್ರು ಇದನ್ನು ಪ್ರಚಾರ ಮಾಡಿ ಪ್ರಯತ್ನ ಮಾಡಿದ್ರು ಏನೇನೋ, ಆದರೆ ಅದು ಆಗಲಿಲ್ಲ. ಆದರೆ ಅವ್ರು ಇವ್ರಿಗೆ ಸಹಾಯ ಮಾಡಿರ್ಬೋದು, ಅದ್ರ ಬಗ್ಗೆ ನಾನು ಈಗ ಹೇಳಕ್ಕೆ ಹೋಗೋದಿಲ್ಲ. ಇದನ್ನೆಲ್ಲ ಕೆಣಕಲಿಕ್ಕೆ ಅದನ್ನು ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಇವತ್ತು ಅವ್ರ ಸವಾಲು ಸ್ವೀಕಾರ ಮಾಡಿ ನಾನು ರಾಜೀನಾಮೆ ಕೊಟ್ಟಿದ್ದೀನಿ. ಯತ್ನಾಳ್ ಅವರಲ್ಲಿ ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ, ನೀವು ನನ್ನ ವಿರುದ್ಧ ನಿಲ್ಲು ಅಂತ ಹೇಳಿದ್ದೀರಿ. ನಾನು ಹೇಗೆ ರಾಜೀನಾಮೆ ಕೊಟ್ಟಿದ್ದೀನಿ ಹಾಗೆ ನೀವು ರಾಜೀನಾಮೆ ಕೊಡಿ ಬಿಜಾಪುರ ಕ್ಷೇತ್ರಕ್ಕೆ. ನೀವು ಅಲ್ಲಿ ಬಂದು ನಿಂದ್ರಂದರೆ ಅಲ್ಲಿ ನಿಲ್ತೀನಿ, ಅಥವಾ ನೀವು ಬಸವನ ಬಾಗೇವಾಡಿಗೆ ಬಂದು ನಿಲ್ತೀನಿ ಅಂದರೆ ಬಸವನ ಬಾಗೇವಾಡಿಗೆ ಬಂದು ನಿಲ್ಲಿಕ್ಕೆ ನಾನು ತಯಾರಿದ್ದೀನಿ. ಆ ಸವಾಲು ಸ್ವೀಕಾರ ಮಾಡಿ ಇವತ್ತು ನನಗೊಂದು ಗಡುವು ಹಾಕಿದ್ರು ಅವರು. ಈ ಶುಕ್ರವಾರ ಒಳಗಾಗಿ ನೀವು ಕೊಡದೇ ಇದ್ದರೆ ನೀವು ನಿಮ್ಮ ಒಪ್ಪಿಗೆ ಹುಟ್ಟಿಲ್ಲ ಅಂತಕ್ಕಂಥ ಮಾತು ಪದೇ ಪದೇ ಇದನ್ನು ವೇದಿಕೆ ಮೇಲೆ ಮಾತಾಡ್ಕೊತ ಹೋಗ್ತಿದ್ರು. ಅದು ಬೇಡ, ಅದು ಒಂದು ಅಂತ್ಯ ಆಗಬೇಕು. ರಾಜಕೀಯವಾಗಿ ನಾನರೇ ಬದುಕಬೇಕು, ಅವರೇ ಬದುಕಬೇಕು. ಆ ಜನ ಆ ಕ್ಷೇತ್ರದ ಬಿಜಾಪುರದವರೇ ಇರಲಿ, ಬಾಗೇವಾಡಿಯವರೇ ಇರಲಿ, ಅವ್ರು ನಿರ್ಣಯ ಮಾಡ್ತಾರೆ. ಅವ್ರ ಕೈಯಲ್ಲಿ ಮಾತು ನಾನು ಕೊಡಬೇಕಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ನಾನು ರೆಸಿಗ್ನೇಷನ್ ಕೊಟ್ಟಿದ್ದೀನಿ. ಸ್ಪೀಕರ್ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ, ಅವ್ರು ಕರೆದು ಅವ್ರನ್ನೂ ಕೇಳಿ ಅವ್ರು ಏನು ರಾಜೀನಾಮೆ ಕೊಡ್ತಾರೆ ಅದಕ್ಕಿಂತಲೂ ಒಂದು ತಾಸು ಮೊದಲೇ ನಾನು ರಾಜೀನಾಮೆಯನ್ನು ಎಕ್ಸೆಪ್ಟ್ ಮಾಡಿ ಕಳಿಸಿ ಅಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಂಡಿದ್ದೀನಿ. ಆಗಬೇಕು, ಯಾಕೆಂದರೆ ಕಾನೂನುಬದ್ಧವಾಗಿ ಅವರೇ ಹೇಳಿದ್ದಾರೆ. ಅದಕ್ಕೆ ನಂದು ಅವ್ರಿಗೆ ಬೇಕಾದ್ರೆ ನಂದೇ ಅವ್ರಿಗಿಂತ ಮೊದಲು ಎಕ್ಸೆಪ್ಟ್ ಆಗಲಿ, ಸಾರ್ವಜನಿಕವಾಗಿ ಅವರು ಬಂದು ಉತ್ತರ ಕೊಡಲಿ. ಅದನ್ನು ನಾನು ಈಗ ಹೇಳೋದಿಲ್ಲ, ಅದು ನೀವು ನಿರ್ಣಯ ಮಾಡ್ತಾರೆ, ಅಲ್ಲಿ ಸಮಾಜ ನಿರ್ಣಯ ಮಾಡ್ತಾರೆ. ಈಗ ಅವ್ರ ಸವಾಲಂತರೂ ನಾನು ಸ್ವೀಕಾರ ಮಾಡಿದ್ದೀನಿ. ನಾನು ರೆಸಿಗ್ನೇಷನ್ ಹೋಗಿ ಸ್ಪೀಕರ್ ಕೊಟ್ಟು ಬಂದಿದ್ದೀನಿ. ಇನ್ನು ಸ್ಪೀಕರ್ ಅವ್ರನ್ನ ಕರೆದು ನೀವು ವಿಚಾರ ವಿನಿಮಯ ಮಾಡಿದ ಮೇಲೆ ಏನಾಗುತ್ತೆ ಆಗುತ್ತೆ. ನಾನು ಇಲ್ಲೋ ನನಗೆ ಮುಖ್ಯಮಂತ್ರಿಗಳು ಇದಕ್ಕೆ ಸಂಬಂಧ ಇಲ್ಲ, ಪಕ್ಷನೂ ಸಂಬಂಧ ಇಲ್ಲ, ನೇರವಾಗಿ ನನ್ನ ವೈಯಕ್ತಿಕ ನಿರ್ಣಯ. ನನಗೆ ನೋಡಿ ಸಚಿವ ಸ್ಥಾನಕ್ಕೂ ಕೂಡ ನನಗೆ ನೋವಿಲ್ಲ. ನಾನು ಶಾಸಕ ಸ್ಥಾನ ಬಿಟ್ಟ ಮ್ಯಾಗ ಸಚಿವ ಸ್ಥಾನ ನ್ಯಾಚುರಲಿ ಬಿಡಲೇಬೇಕಲ್ಲ, ಅದೇನು ದೊಡ್ಡಾಗೋದಿದೆ ಅಷ್ಟೇ ಅಲ್ವಾ. ಇದು ಆಗಿರ್ತಕ್ಕಂಥ ಘಟನೆ ಬಿಜಾಪುರ ಜಿಲ್ಲೆಯಲ್ಲಿ ಬಹಳಷ್ಟು ಮುಸಲ್ಮಾನ್ ಬಾಂಧವರು ಇವರು ಮಾತನಾಡ್ತಕ್ಕಂಥ ವಿಚಾರದಲ್ಲಿ ನೋವು ಮಾಡ್ಕೊಂಡಿದ್ದರಿಂದ ಈ ಪ್ರತಿಭಟನೆ ಅವ್ರು ಮಾಡಿದ್ದಾರೆ. ಅದರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವತ್ತು ಬರಬೇಕಾಗಿತ್ತು, ಬರಲಿಲ್ಲ. ಆದರೆ ನಾವು ಹೋಗಿದ್ವಿ, ಅದು ನಮ್ಮನ್ನು ಟಾರ್ಗೆಟ್ ಮಾಡಿ ಅವ್ರು ಮಾತನಾಡಿದ್ದಾರೆ, ಅದಕ್ಕೆ ನಾನು ಉತ್ತರ ಕೊಡಬೇಕು. ಅದು ಅವ್ರ ವಿವೇಚನೆಗೆ ಬಿಟ್ಬಿಡ್ಬೇಕಲ್ಲ, ಅದನ್ನು ನಾನೇ ಹಂಗೆ ಹೇಳಿ. ಅವ್ರು ಬರ್ತಾರಂತೆ ಮುಸಲ್ಮಾನ್ ಬಾಂಧವ್ರು ಹೇಳಿದರು, ಅವ್ರು ಬರಲಿಲ್ಲ. ಅದಕ್ಕೆ ಅವ್ರು ಬಹುತೇಕ ಯತ್ನಾಳ್ ಅವ್ರು ನನ್ನ ಟಾರ್ಗೆಟ್ ಮಾಡಿರ್ಬೋದು. ನನ್ನ ಜೊತೆ ಹಿಂದಿ ಶಾಸಕರನ್ನು ಟಾರ್ಗೆಟ್ ಮಾಡಿದ್ದಾರೆ, ಬೇರೆ ಶಾಸಕರನ್ನು ಟಾರ್ಗೆಟ್ ಮಾಡಿದ್ದಾರೆ. ನೋಡೋಣ ಅದು ಮುಂದಿನ. ಅಂದರೆ ಯತ್ನಾಳ್ ಅವರು ರಾಜೀನಾಮೆ ಕೊಡಲಿಲ್ಲ, ಅವ್ರು ಮಾತು ನಿಲ್ಲಿಸಲಿ ಅಂತ ನಿಮ್ಮದು ಇಲ್ಲ. ಅವ್ರು ಫೇಸ್ ಮಾಡಲಿ. ರಾಜೀನಾಮೆ ಕೊಟ್ಟು ಬಿಜಾಪುರಕ್ಕೆ ಬಂದರೆ ಬಿಜಾಪುರ ನಿಲ್ತೀನಿ, ಅವರು ಬಾಗೇವಾಡಿಗೆ ಬಂದಿಲ್ಲ ಅಂದರೆ ಬಾಗೇವಾಡಿಗೆ ನಿಲ್ತೀನಿ. ಓಕೆ. ಒಂದು ವೇಳೆ ನಾನು ಒಂದು ವೇಳೆ ಅವ್ರು ರಾಜೀನಾಮೆ ಕೊಡೋಕೆ ಬರಲಿಲ್ಲ ಅಂದರೆ ಇಬ್ಬರದು ಕೂಡ ರಾಜೀನಾಮೆ ಅಂಗೀಕಾರ ಆಗೋದಿಲ್ಲ. ಅದನ್ನು ಆಗೋದೇ ಇಲ್ಲಲ್ಲ. ಯಾರಾದರೂ ಒಬ್ರು ಸವಾಲು ಸ್ವೀಕಾರ ಮಾಡಬೇಕಲ್ಲ. ಅವ್ರು ನನಗೆ ಸವಾಲು ಹಾಕಿದ್ರು ನಾನು ಸ್ವೀಕಾರ ಮಾಡಿ, ನಾನು ಗಡುವು ಹಾಕಲ್ಲ. ನಾನು ಡೆಡ್ಲೈನ್ ಕೊಡೋದೇ ಇಲ್ಲ. ಅವ್ರು ಬಿಟ್ಟಿದ್ದು ವಿವೇಚನೆಗೆ, ಜನ ನಿರ್ಧಾರ ಮಾಡ್ತಾರೆ. ಒಂದು ವೇಳೆ ಅವ್ರು ಕೊಡೋಕೆ ಬಂದಾಗ ನಿಮ್ದು ಅಂಗೀಕಾರ ಆಗುತ್ತೆ. 100% ಬೇರೆ ಏನೂ ಇಲ್ಲ ಇದರಲ್ಲಿ. ಈ ಹೇಳಿಕೆಗೆ ಇದು ಪದೇ ಪದೇ ನಡೀತಾನೆ ಇತ್ತು. ನಿಮಗೆಲ್ಲ ಒಂದು ಸ್ವಲ್ಪ ಜ್ಞಾಪಕ್ಕಿರಲಿ, ನಾನು 3 ಪಕ್ಷದಿಂದ ಗೆದ್ದಿದ್ದೀನಿ. ದಳದಿಂದ ಗೆದ್ದಿದ್ದೀನಿ, ಕಾಂಗ್ರೆಸ್ನಿಂದ ಗೆದ್ದಿದ್ದೀನಿ, ಒಂದು ಸಾರ್ತಿ BJPಯಿಂದ ಗೆದ್ದಿದ್ದೀನಿ. ಅವ್ರನ್ನ MP ಮಾಡಿದ್ದೀನಿ. ಅವ್ರು ಮೊದಲು ಒಮ್ಮೆ MP ಸೋತಿದ್ರು, ನಾನೇ BJPಗೆ ಹೋಗಿ ಅವ್ರನ್ನ MP ಮಾಡಿದ್ದೀನಿ. ನನಗೆ ಪಕ್ಷಕ್ಕಿಂತಲೂ ವ್ಯಕ್ತಿತ್ವ ಭಾಳ ದೊಡ್ಡದಿದೆ, ಅದು ಉಳಿಸ್ಕೊಳ್ಳೋ ಸಲುವಾಗಿ ನಾನು ಮಾಡಿದ್ದೀನಿ ಅಷ್ಟೇ. ನಾನು ಹೋಗಿ ತರುವುದೇ ಇಲ್ಲ, ಅವಶ್ಯಕತೆ ಇಲ್ಲ ನನಗೆ. ಇದು ನನ್ನ ವೈಯಕ್ತಿಕ ನಿರ್ಧಾರ, ಅವ್ರಿಗೆ ಹಾಕಬೇಕು. ಅದು ನೋಡೋಣ ಆಮೇಲೆ.
ಓಕೆ ಒಂಥರ ಪಕ್ಷಕ್ಕೆ ಮುಜುಗರ